ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನೀವೇನು ನೋಡಾಕತ್ತೀರಿ ಕರೆನ ಇದು ಮೆಣಸಿನ್ಕಾಯಿ ರೀ, ಕೆಂಪ್ ಮೆಣಸಿನ್ಕಾಯಿ ಇದ್ರದ್ದು ರಂಜಕ ಮಾಡಾಕತ್ತೀನಿ ರೀ. ನಾನು ಇವತ್ತು ನಮ್ಮ ಸೈಡ್ ರಂಜಕ ಅಂತೂ ಕಾಯಂ ಇರತೈತೆ ರೀ ಮನ್ಯಾಗ. ಯಾಕಂದ್ರೆ ರೊಟ್ಟಿ ಜೊತೆ ಅಂತೂ ಭಾಳ ಚಲೋ ಅನಿಸ್ತೈತಿ ರೀ, ಭಾಳ ರುಚಿ ಅನಿಸ್ತೈತಿ. ಅದರಲ್ಲೂ ಬೆಣ್ಣೆ ಮತ್ತು ಮೊಸರು, ಗಟ್ಟಿ ಮೊಸರು ಇತ್ತಂದ್ರೆ ಅದ್ರ ಜೊತೆ ಇದನ್ನ ಹಚ್ಕೊಂಡು ತಿಂದ್ವಿ ಅಂದ್ರೆ ಯಾವ ಪಲ್ಯನೂ ಬ್ಯಾಡ ನೋಡ್ರಿ, ಅಷ್ಟು ಅನಾಹುತ ಟೇಸ್ಟ್ ಇರ್ತೈತಿ ರೀ. ಅದಕ್ಕಾಗಿ ಇದನ್ನ ರಂಜಕ ನಮ್ಮ ಸೈಡ್ ಹೆಂಗೆ ಮಾಡ್ತಾರ ಅನ್ನೋದು ನಿಮ್ಗೆ ತೋರಿಸ್ಬೇಕಂತ ಹೇಳಿ ಈ ವಿಡಿಯೋ ಮಾಡೇನಿ. ಮೊದಲೇದಾಗಿ ಇದನ್ನ ಹುರ್ಕೋಬೇಕ್ರಿ. ಹುರ್ಕೊಳಕ ನೀವು ಒಂದು ಕೆಬ್ಬನದ ಹಂಚಿದ್ರ ಚಲೋ ರೀ, ಅಥವಾ ಕೆಬ್ಬನದ ಬಾಳ್ಗಿ ಇದ್ರ ಚಲೋ, ಅದ್ರೊಳಗ ಹುರ್ಕೋರಿ, ಅದ್ರ ಟೇಸ್ಟ್ ಬ್ಯಾರೇನ ಬರ್ತೈತ್ರಿ, ಮಸ್ತ್ ಘಮ ಬರ್ತದ. ಈ ಸ್ಟೀಲಿಂದ್ರೊಳಗೆಲ್ಲ ನೀವು ಮತ್ತೆ ನಾನ್ ಸ್ಟಿಕ್ ಒಳಗೆ ಹುರ್ಕೊಂಡ್ರ ಅದ್ರ ಟೇಸ್ಟ್ ಘಮ ಅಷ್ಟೊಂದು ಬರೋದಿಲ್ರಿ. ಅದಕ್ಕೆ ನಾವ್ ಏನೇ ಇದ್ರು ಹಂಚಿನಾಗನ ಹುರ್ಕೊಂಡ ಮಾಡ್ತೀನ್ರಿ ಇದನ್ನ. ಇದಕ್ಕ ಹಂಚಿನಾಗ ಎದಕ್ ಹುರ್ಕೊಳಕತ್ತೀನಿ ಅಂತಂದ್ರೆ, ಕೆಲವ್ರು ಇದನ್ನ ಒಣಾರ್ ಇದ್ದನ್ನು ಮಾಡ್ತಾರ್ರಿ. ಒಣಗಿರೋ ಮೆಣಸಿನಕಾಯಿನ ಇದ್ರಾಗ ಬಿಸಿನೀರಾಗ ಎದ್ ತೆಗದ ಮಾಡ್ತಾರ. ಬಟ್ ನಮಗ್ ಹಿಂಗ ಸಂತ್ಯಾಗ ಈ ರೀತಿಯಾಗ ಹಸಿ ಮೆಣಸಿನ್ಕಾಯಿ ಸಿಕ್ತಂತಂದ್ರ ನಾವಂತೂ ಬಿಡೋದಿಲ್ಲ ನೋಡ್ರಿ, ತೊಗೊಂಬಂದು ನಾವು ರಂಜಕ ಮಾಡ್ತೀನಿ ರೀ. ಅದಕ್ಕಾಗಿ ತಂದಿದ್ನಿ ರೀ ಮನೆ ಬುಧವಾರ ದಿನ. ಸೊ ಅದರದ ಒಂದು ರಂಜಕ ಮಾಡಿರಾಯ್ತು ಅಂತ ಹೇಳಿ ಇದನ್ನ ಮಾಡಾಕತ್ತೀನಿ ರೀ. ನಾವು ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊಳಕತ್ತೀನಿ ರೀ. ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೋರಿ, ಜಾಸ್ತಿ ಏನು ಬೇಕಾಗಿಲ್ರಿ. ಇದು ಎಲ್ಲಿವರೆಗೂ ಹುರ್ಕೋಬೇಕಂತಂದ್ರೆ ಅದು ಸ್ವಲ್ಪ ಕಪ್ಪ ಆಕತ್ರಿ. ಹಂಗೆ ಅತಿಶಯ ಕಪ್ಪಾಗೋದು ಗದಿಗೆ ಹುರ್ಕೋಬೇಕಂತ ಏನಿಲ್ಲ ರೀ. ಸ್ವಲ್ಪ ಹುರ್ಕೊಂಡ್ರೆ ಕಂಪು ಬರ್ಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಹುರ್ಕೋಬೇಕಾಕತ್ರಿ. ಹುರ್ಕೊಳ್ಳೋದು ಅಂತಂದ್ರೆ ಏನೋ ಗದಿ ಏನೋ ಕಪ್ಪಗಾಗೋ ಅಷ್ಟು ಬೇಕಾಗಿಲ್ಲ. ನೀವು ಹಂಚಿನಾಗ ಎಷ್ಟು ಆಕತಿ ಅಷ್ಟಷ್ಟು ಹುರ್ಕೋಬಹುದು. ಮನ್ಯಾಗ ಬಾಳ್ಗಿ ಇದ್ದಂದ್ರೆ ಅದ್ರ ತಕ್ಕಷ್ಟು ಹಾಕೊಂಡು ಹುರ್ಕೊಂಡು ಒಂದ್ 2 ಸಾರಿ ಹುರ್ಕೊಳ್ಳೋದಿದ್ರು ನಡಿತೈತ್ರಿ. ಅಷ್ಟು ಮಾಡ್ಕೊಂಡು ಹುರ್ಕೊಂಡ್ರು ನಡಿತೈತಿ. ನೀವು ನನಗಂತೂ ತೆವಿ ಒಳಗ ಮಾಡಾಕತ್ತೀನಿ. ಅತಿಶಯ ಹತ್ತಾಗಿತ್ತ ಹೊಳ್ಳಾಡ್ಸಿನಂದ್ರೆ ಇನ್ನು ಅಡಿಗೆ ಮನೆ ತುಂಬಾಕತ್ತ ಅಂತ ಹೇಳಿ ಸ್ವಲ್ಪ ಹತ್ತಾಗಿತ್ತಾಗ ಅಳ್ಳಾಡ್ಸಾಕತ್ತೀನಿ ಅಷ್ಟ ರೀ. ಮತ್ತೆ ಇಷ್ಟು ಕಪ್ ಆದ್ರೆ ಸಾಕ್ರಿ, ಹಿಂಗೆ ಹುರಿದ್ರೆ ಸಾಕು. ಇವಾಗ ಇದಕ್ಕೆಲ್ಲ ನಾವೇನು ಮಾಡಬೇಕು, ಸಾಮಾನು ಹಾಕೊಳ್ಬೇಕಾಕತ್ರಿ. ನಾವು ಇದ್ರಾಗ ಏನು ಹಾಕೋಬೇಕು ಐಟಮ್ಸ್ ಅಂತಂದ್ರೆ, ಫಸ್ಟ್ ಆಗಿ ನಾನು ಬೆಳ್ಳುಳ್ಳಿ ತೊಳ್ಕೊತೀನಿ ರೀ. ಸೊ ಬೆಳ್ಳುಳ್ಳಿ ಅಂತೂ ಇದ್ರಾಗ ಮೊದ್ಲೇಕ ಹಾಕ್ಬೇಕ್ರಿ. ನೀವು ಅಳ್ಳ ಬಿಟ್ಟು ನೆನೆತದ್ರೆ, ಬಟ್ ಬೆಳ್ಳುಳ್ಳಿ ಮಾತ್ರ ಬೇಕು. ಒಂದು ಕೈ ಹಿಡಿಯಷ್ಟು ನಾನು ಕರಿಬೇವು ಹಾಕೊಳಕತ್ತೀನಿ. ಹಾಗೆ 1 ಚಮಚೆ ಅಷ್ಟು ನಾನು 2 ಚಮಚೆ ಸರಿ 1.5 ಚಮಚೆ ತೊಗೊಂಡಿದ್ದೀನಿ. 1.5 ಚಮಚೆ ಅಷ್ಟು ನಾನು ಜೀರಿಗೆ ಹಾಕೊಳಕತ್ತೀನಿ. ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೋರಿ. ಯಾಕಂದ್ರೆ ನಮ್ಮ ಮೆಣಸಿನ್ಕಾಯಿ ಬಿಸಿ ಅದಾದ್ಮೇಲೆ ಸ್ವಲ್ಪ ಅದನ್ನು ಬಿಸಿ ಮಾಡ್ಕೊಂಡ್ರೆ ರುಚಿ ಚಲೋ ಬರ್ತೈತೆ ಅಂತೇಳಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋರಿ. ಇದನ್ನೆಲ್ಲ ಬಿಸಿ ಮಾಡ್ಕೊಂಡಿದ್ದೀನಿ. ಹೆಂಗಪ್ಪ ಅಂದ್ರೆ ಮಿಕ್ಸಿ ಜಾರಿಗೆ ಹಾಕೋಬೇಕು. ನಿಮ್ಮ ಮನ್ಯಾಗ ಏನಾರ ಕಲ್ಲ ಕೊಟ್ಟೋದಿತ್ತಂದ್ರೆ ಕುಟ್ಕೋಬಹುದು. ನನ್ನ ಮನ್ಯಾಗ ಐತ್ರಿ ಖಾರ ಕಲ್ಲ ಕೊಟ್ಟೋದು, ಬಟ್ ತೆಗ್ ಜಾಸ್ತಿ ಇಲ್ಲ. ಇನ್ನೊಂದ್ಸಾರಿ ಮಾಡ್ಬೇಕಂದ್ರೆ ನಾನು ರಿಪೇರ್ ಮಾಡಿಸ್ಕೊಂಡು ಅದ್ರಾಗ ಮಾಡಿ ತೋರಿಸ್ತೀನಿ. ಇವಾಗ ಜಾರಿಗೆ ಹಾಕೊಳಕತ್ತೀನಿ. ಜಾರಿ ಯಾವಾಗ ಹಾಕೋಬೇಕಂದ್ರೆ ಅದು ಬಿಸಿ ಇದ್ದಾಗನ ಜಾರಿಗೆ ಹಾಕೋರಿ. ನೀವು ಅಗದಿ ಆರಿದ ಮೇಲೆ ಅದು ಹಾಕೊಳಕ್ಕೆ ಹೋಗ್ಬೇಡ್ರಿ. ಬಿಸಿ ಇದ್ದಾಗ ಹಾಕಿರ ಪೇಸ್ಟ್ ಚಲೋ ಆಗುತ್ತೆ. ಅದಕ್ಕೆ ಇವಾಗ ನಾ ಇದಕ್ಕೆ ಬೇಕಾಗಿರೋ ಉಪ್ಪು ಹಾಕೊಳತ್ತೀನಿ. ನಾನು ಇದಕ್ಕೆ ಹಳ್ಳುಪ್ಪ ಹಾಕೊಳತ್ತೀನಿ. ಹಳ್ಳುಪ್ಪು ಅಂತೂ 3 ಸ್ಪೂನ್ ಹಾಕೊಂಡಿನಿ. ಯಾಕಂದ್ರೆ ಇದು ಖಾರ ಅಲ್ರಿ, ಸ್ವಲ್ಪ ಖಾರ ಮುರಿಲಿ ಅಂತ ಹೇಳಿ ನಾವು ಇದಕ್ಕೊಂದು 3 ಸ್ಪೂನ್ ಅಷ್ಟ ಹಾಕೊಳಕತ್ತೀನಿ. ಆಮೇಲೆ ಇದಕ್ಕೆ ಬೆಲ್ಲನೂ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಕತಿ. ಅಂದ್ರೆ ಇದ್ರ ಟೇಸ್ಟ್ ಭಾಳ ಚಲೋ ಬರ್ತೈತ್ರಿ. ನೀವು ವಾರ ಮಂಟ್ಲಿನೂ ಇಟ್ಕೊಂಡ್ರು ನಿಮ್ಗೆ ಇದ್ರ ಟೇಸ್ಟ್ ಚೇಂಜ್ ಆಗೋದಿಲ್ರಿ. ಅದಕ್ಕಾಗಿ ಬೆಲ್ಲನೂ 1 ಕೈ ಹಿಡಿಯಷ್ಟು ಬೆಲ್ಲ ಹಾಕೊಳಕತ್ತೀನಿ ನಾನು. ಉಪ್ಪು 3 ಸ್ಪೂನ್ ಹಾಕೊಂಡೆ, ಬೆಲ್ಲನೂ ಕೂಡ 1 ಕೈ ಹಿಡಿಯಷ್ಟು ಹಾಕೊಂಡಿನ್ರಿ. ಈಗ ಇದನ್ನ ಎಲ್ಲನೂ ಕೂಡ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಎಲ್ಲಿವರೆಗೂ ನುಣ್ಣಗ ಮಾಡ್ಕೋಬೇಕಂದ್ರೆ ಇಷ್ಟ ನುಣ್ಣಗ ಮಾಡ್ಕೊರಿ ಸಾಕು. ಅತಿಶಯ ಪೇಸ್ಟ್ ಏನು ಮಾಡ್ಕೊಳಕ್ ಹೋಗ್ಬೇಡ್ರಿ. ಕೆಲವ್ರು ಇದಕ್ಕೂ ಅಬ್ಡ ಜೋಡ ಮಾಡ್ಕೋತಾರೆ, ಬಟ್ ನಡೀತದ. ಅವ್ರಿಗೆ ಇಷ್ಟ ಅದನ್ನ ಇದಕ್ಕೆ ಸ್ವಲ್ಪ ಉಟ್ಟು ಮಾಡ್ಕೊಂಡ್ರೆ ನಡೀತದೆ. ನಾನು ಇದಕ್ಕೆ ಹುಳಿ ಅಂತ ಹೇಳಿ ಲಿಂಬೆ ಹಣ್ಣು ಹಾಕಾಕತ್ತೀನಿ. ಲಿಂಬೆ ಹಣ್ಣು ಹಾಕಿರಿ ಏನಾಗುತ್ತೆ ಗೊತ್ತಂದ್ರೆ, ಈ ರಸ ಇದಕ್ಕೆ ಕಲರ್ ಚೇಂಜ್ ಮಾಡ್ಕೊಡೋದಿಲ್ರಿ, ಟೇಸ್ಟ್ ಕೊಡ್ತದ. ಸೊ ಜಾಸ್ತಿ ಸ್ಟ್ರಾಂಗ್ ಇರುತ್ತೆ ಅಂತ ಹೇಳಿ ನಾನು ಹುಣಸಿ ಬದ್ಲಿನ ಇದನ್ನ ಹಾಕೊಂಡಿನ್ರಿ. ಇದಕ್ಕೊಂದು ಅರ್ಧ ಲಿಂಬೆ ಹಣ್ಣು ಅಷ್ಟೇ ನಾನು ಹಿಂಡ್ಕೊಳತ್ತೀನಿ. ಪೂರ ಎಷ್ಟು ಹಿಂಡ್ಕೋಬೇಕಂದ್ರೆ ಅದರ ರಸ ಎಲ್ಲ ಪೂರ ಎಲ್ಲ ತೊಳೆದು ಬಿಡ್ಬೇಕು ನೋಡ್ರಿ. ಅಷ್ಟು ನೀಟಾಗಿ ಹಿಂಡ್ಕೋರಿ. ಯಾಕಂದ್ರೆ ಪೈಸಾ ವಸೂಲಾಗಬೇಕಲ್ಲ ಪೂರ್ತಿ, ಅದಕ್ಕೆ ರೀ. ಸೊ ಎಲ್ಲ ಕೂಡ ನಾವು ನೀಟಾಗಿ ಇಷ್ಟೆಲ್ಲ ಹಿಂಡ್ಕೊಂಡು ಇದು ಚಂದ ಕೈ ಆಡಿಸ್ಕೊಂಡ್ಬಿಟ್ಟು ಒಂದು ನೀವು ಯಾವ್ದಾರ ಜಾರಿಗಾರ ಹಾಕಿಟ್ಕೊಂಡ್ಬಿಟ್ರೆ ನಡೀತದೆ. ಇದನ್ನ 1 ದಿವಸ ಹೊರಗೆ ಇಡ್ರಿ. ಮಾರನೇ ದಿವಸ ಬೇಕಾದ್ರೆ ನೀವು ಫ್ರಿಜ್ ಇಟ್ಕೊಂಡು ತಿನ್ಬಹುದು. ಇಲ್ಲ ಅಂದ್ರೆ ಪ್ರತಿ ಸಾರಿ ಖಾಲಿ ಆಗೋ ಮಟನು ನೀವು ಹೊರಗೆ ಇಟ್ಕೊಂಡ್ರು ಪಕ್ಕ ನಡೀತದೆ, ಚಲೋನ ಇರ್ತೈತ್ರಿ ಇದು. ಅಂದ್ರೆ 1ನೇ ದಿವ್ಸದ ಖಾರ ಜಾಸ್ತಿ ಇರುತ್ತೆ, 2ನೇ ದಿವ್ಸಕ್ಕೆ ಖಾರ ಸ್ವಲ್ಪ ಕಮ್ಮಿ ಅನ್ಸದ. ಇದಕ್ಕೆ ಹೇಳಿದ್ದೆ ನೋಡ್ರಿ. ನಮ್ಮ ರಂಜಕ ಹೆಂಗಾಗ್ಯದ ಅಂತ ಹೇಳಿ ಭಾರಿ ಆಗೈತ್ರಿ ಇದು. ನೀವು ಹಿಂಗೆ ಮಾಡ್ಕೊಂಡ ತಿನ್ರಿ. ಹಾಗೆ ನನ್ನ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.